ರೂಪಾಯಿಯ ಚಿಹ್ನೆಯ ಹಿಂದಿನ ಕಥೆ. ಒಂದು ಕಾಲದಲ್ಲಿ ಭಾರತೀಯ ರೂಪಾಯಿಯನ್ನು RS ಅಥವಾ INR ಎಂದು ಬರೆದಿದ್ದರು. ಆದರೆ ರಾಷ್ಟ್ರದ ಕರೆನ್ಸಿ ಪ್ರತಿನಿಧಿಸುವ ವಿಶೇಷ ಚಿಹ್ನೆ ಇರಲಿಲ್ಲ. 2009ರಲ್ಲಿ ರೂಪಾಯಿಗೆ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಗುರುತು ಬೇಕೆಂದು ಭಾರತ ತೀರ್ಮಾನಿಸಿತು. ದೇಶದಾದ್ಯಂತ ಚಿಹ್ನೆ ವಿನ್ಯಾಸ ಸ್ಪರ್ಧೆ ಘೋಷಿಸಲಾಯಿತು ಮತ್ತು ಕ್ರಿಯಾತ್ಮಕ ಮನಸ್ಸುಗಳಿಂದ ಚಿಹ್ನೆಗಳಿಗೆ ಆದೇಶಿಸಲಾಯಿತು. ಸಾವಿರಾರು ವಿನ್ಯಾಸಗಳು ದೇಶದ ವಿವಿಧೆಡೆಗಳಿಂದ ಬಂದವು. ವಿನ್ಯಾಸಕರರು, ಕಲಾವಿದರು ಮತ್ತು ಸಾಮಾನ್ಯ ನಾಗರಿಕರು ಭಾರತವನ್ನು ಪ್ರತಿನಿಧಿಸುವ ಒಂದೇ ಚಿಹ್ನೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಪ್ರದರ್ಶಿಸಿದರು. ಅವರಲ್ಲಿ ಒಬ್ಬರು ಉದಯಕುಮಾರ್ ಧರ್ಮಲಿಂಗನ್, ಪ್ರಾಧ್ಯಾಪಕರು, ವಿನ್ಯಾಸಕಾರರು ಆಗಿದ್ದರು. ಅವರ ಕನಸೆಲ್ಲ ಪರಂಪರೆ ಮತ್ತು ಆಧುನಿಕತೆಯ ಮಿಶ್ರಣದ ಮೂಲಕ ಮೆರೆದಿತು. ಅವರ ವಿನ್ಯಾಸವು ದೇವನಾಗರಿ ಲಿಪಿಯಲ್ಲಿನ ರ ಮತ್ತು ರೋಮನ್ ಅಕ್ಷರ R ಅನ್ನು ಪ್ರೇರಿತವಾಗಿತ್ತು. ಚಿಹ್ನೆಯ ಮೇಲ್ಭಾಗದಲ್ಲಿನ ಎರಡು ಗೆರೆಗಳು ಭಾರತದ ತ್ರಿವರ್ಣ ಧ್ವಜ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪ್ರತಿನಿಧಿಸುತ್ತವೆ. 2010ರಲ್ಲಿ ಉದಯಕುಮಾರ್ ಅವರ ವಿನ್ಯಾಸವು ಅಧಿಕೃತವಾಗಿ ರೂಪಾಯಿ ಚಿಹ್ನೆಯಾಗಿ ಆಯ್ಕೆಯಾಯಿತು. ಇದು ಭಾರತೀಯ ಇತಿಹಾಸದ ಒಂದು ಗೌರವಾನ್ವಿತ ಕ್ಷಣವಾಗಿತ್ತು. ಇಂದಿನ ದಿನದಲ್ಲೂ ಭಾರತದ ಆರ್ಥಿಕ ಬಲವನ್ನು ವಿಶ್ವಮಟ್ಟದಲ್ಲಿ ಪ್ರತಿನಿಧಿಸುತ್ತದೆ. ಇದು ಕೇವಲ ಕರೆನ್ಸಿ ಚಿಹ್ನೆಯಲ್ಲ, ರಾಷ್ಟ್ರದ ಹೆಮ್ಮೆ ಮತ್ತು ಗುರುತಿನ ಸಂಕೇತವಾಗಿದೆ. ಉದಯಕುಮಾರ್ ಅವರು ಈ ಐಕಾನಿಕ್ ವಿನ್ಯಾಸವನ್ನು ಕೇವಲ ಕೆಲವು ದಿನಗಳಲ್ಲಿ ರಚಿಸಿದರು, ಆದರೆ ಅದರ ಪರಂಪರೆ ಪೀಳಿಗೆಗಳವರೆಗೆ ಉಳಿಯಲಿದೆ. ಈ ರೀತಿಯ ಕುತೂಹಲಕಾರಿ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.